ಓಂ ಶ್ರೀ ಮಾತ್ರೆ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಘಟಸ್ಥಾಪನೆ ಮಾಡುವುದಕ್ಕೆ ಅಂದರೆ ಬಾರ್ಲಿಯನ್ನು ಬೆಳೆಯುವುದಕ್ಕೆ ಹೆಚ್ಚು ಮಹತ್ವವಿದೆ. ನವರಾತ್ರಿಯಲ್ಲಿ ಘಟನಾ ಸ್ಥಾಪನೆಯನ್ನು ಮಾಡುವುದು ಹೇಗೆ? ಈ ವರ್ಷ ಘಟನಾ ಸ್ಥಾಪನೆಗೆ ಶುಭ ಮುಹೂರ್ತ ಮತ್ತು ಮಂಗಲಕರವಾದ ದಿನ ಯಾವುದು ಎಂಬುದನ್ನು ನೋಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಹೈಲೈಟ್ಸ್ ಏನಂದ್ರೆ ನವರಾತ್ರಿ ಘಟ ಸ್ಥಾಪನೆ ಮಾಡುವುದು ಹೇಗೆ, ಎರಡನೆಯದು ನವರಾತ್ರಿ ಘಟ ಸ್ಥಾಪನೆ ಮುಹೂರ್ತ, ಮೂರನೆಯದು ಘಟ ಸ್ಥಾಪನೆ ಪೌರಾಣಿಕ ಕಥೆ. ಅಶ್ವಿನಿ ಮಾಸದ ಶುಕ್ಲ ಪಕ್ಷದ ಪ್ರತಿಪಾದ ತಿಥಿಯಿಂದ ಈ ವರ್ಷ ಶಾರದೀಯ ನವರಾತ್ರಿ ಆರಂಭವಾಗುವುದು. ಇಂದಿನಿಂದ 9 ದಿನಗಳ ಕಾಲ ದುರ್ಗಾದೇವಿಯ 9 ಅವತಾರಗಳನ್ನು ಈ ಸಮಯದಲ್ಲಿ ಪೂಜಿಸಲಾಗುವುದು. ಪ್ರತಿ ವರ್ಷ ಪುಷ್ಯ, ಚೈತ್ರ, ಆಷಾಢ ಮತ್ತು ಅಶ್ವಿನಿ ಈ 4 ಮಾಸಗಳಲ್ಲಿ ನವರಾತ್ರಿಯನ್ನು ಆಚರಿಸಲಾಗುತ್ತದೆ. ಆದರೆ ಅಶ್ವಿನಿ ಮಾಸದ ನವರಾತ್ರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಅಶ್ವಿನಿ ಮಾಸದ ನವರಾತ್ರಿ ಹಬ್ಬವನ್ನೇ ಶಾರದೀಯ ನವರಾತ್ರಿ ಎಂದು ಕರೆಯಲಾಗುತ್ತದೆ. ಈ ವರ್ಷ ಶಾರದೀಯ ನವರಾತ್ರಿಯು ಅಕ್ಟೋಬರ್ 3ರಿಂದ ಪ್ರಾರಂಭವಾಗಿದ್ದು ಅದು ಅಕ್ಟೋಬರ್ 11ರವರೆಗೆ ಇರುತ್ತದೆ. ನವರಾತ್ರಿ ಸಮಯದಲ್ಲಿ 9 ದಿನಕ್ಕೂ ಹಾಗೂ ಆಯಾ ದಿನಗಳಲ್ಲಿ ಆಚರಿಸಲಾಗುವ ಸಂಪ್ರದಾಯಕ್ಕೂ ವಿಶೇಷತೆ ಇದೆ. ನವರಾತ್ರಿಯಲ್ಲಿನ ಆಚರಣೆಗಳೇ ಮೊದಲ ದಿನ ಮಾಡಲಾಗುವ ಘಟೆ ಸ್ಥಾಪನೆಗೆ ಹೆಚ್ಚಿನ ಮಹತ್ವವಿದೆ. ನವರಾತ್ರಿ ಸಮಯದಲ್ಲಿ ಘಟ ಸ್ಥಾಪನೆ ಮಾಡುವುದಕ್ಕೆ ಬಾರ್ಲಿಯನ್ನು ಬಿತ್ತುವುದರಿಂದ ಅದು ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂಬ ನಂಬಿಕೆ ಇದೆ. ಅಷ್ಟೇ ಅಲ್ಲ, ಅಂತಹ ಮನೆಗಳಲ್ಲಿ ಧನಧಾನ್ಯಕ್ಕೆ ಎಂದಿಗೂ ಈ ಕೊರತೆಯಾಗುವುದಿಲ್ಲ. ಹಾಗಾದರೆ ನವರಾತ್ರಿಯ ಮೊದಲು ಬಾರ್ಲಿಯನ್ನು ಬಿತ್ತುವ ಸಂಪ್ರದಾಯ ಹೀಗೆ ಪ್ರಾರಂಭವಾಯಿತು ಎಂಬುದನ್ನು ಇಲ್ಲಿ ತಿಳಿಯೋಣ ಬನ್ನಿ. ಘಟಸ್ಥಾಪನೆ ಮಾಡುವುದಕ್ಕೆ ಸಂಬಂಧಿಸಿದ ಪೌರಾಣಿಕ ಕಥೆ. ದಂತಕಥೆಯ ಪ್ರಕಾರ ಭೂಮಿಯ ಮೇಲೆ ದುಷ್ಟರು ಅಥವಾ ರಾಕ್ಷಸರು ಜನಿಸಿದಾಗ ಅಥವಾ ರಾಕ್ಷಸರ ದೌರ್ಜನ್ಯಗಳು ಹೆಚ್ಚಾದಾಗ ದುರ್ಗಾದೇವಿಯು ವಿವಿಧ ಅವತಾರಗಳ ಮೂಲಕ ಅವರನ್ನು ಕೊಂದು ಮನುಕುಲದ ಜೀವನವನ್ನು ಉಳಿಸುತ್ತಾಳೆ. ದುರ್ಗಾದೇವಿ ಮತ್ತು ರಾಕ್ಷಸರ ನಡುವಿನ ಘರ್ಷಣೆಯ ಸಮಯದಲ್ಲಿ ಭೂಮಿಯ ಮೇಲೆ ಕ್ಷಾಮ ಉಂಟಾಗಿತ್ತು ಮತ್ತು ಸುತ್ತಲೂ ಬರಗಾಲ ಬಂದಿತ್ತು ಎಂದು ಹೇಳಲಾಗುತ್ತದೆ. ದುರ್ಗಾದೇವತೆಯು ರಾಕ್ಷಸರನ್ನು ಸಂಹಾರ ಮಾಡಿದ ನಂತರ ಭೂಮಿಯು ಮತ್ತೆ ಹಸಿರಾಗತೊಡಗಿತು. ಈ ಹಸಿರಾದ ಭೂಮಿಯಲ್ಲಿ ಮೊದಲು ಬಾರ್ಲಿಯು ಬೆಳೆಯಿತು. ಆದ್ದರಿಂದ ಬಾರ್ಲಿಯನ್ನು ಸಮೃದ್ಧಿ ಮತ್ತು ಫಲವತ್ತತೆಯ ಸಂಕೇತವೆಂದು ಪರಿಗಣಿಸಲಾಗಿದೆ. ಇನ್ನೊಂದು ಪೌರಾಣಿಕ ನಂಬಿಕೆಯ ಪ್ರಕಾರ ಬ್ರಹ್ಮದೇವನು ಈ ವಿಶ್ವವನ್ನು ಸೃಷ್ಟಿಸುತ್ತಾನೆ. ಆ ಸಮಯದಲ್ಲಿ ಬ್ರಹ್ಮಾಂಡದಲ್ಲಿ ಯಾವುದೇ ಜೀವಿಗಳಾಗಲಿ ಗಿಡಮರಗಳಾಗಲಿ ಇರಲಿಲ್ಲ. ಹಾಗಾಗಿ ಬ್ರಹ್ಮದೇವನು ಬ್ರಹ್ಮಾಂಡವನ್ನು ಹಸಿರುಗೊಳಿಸುವುದಕ್ಕಾಗಿ ಮೊದಲು ಬಾರ್ಲಿ ಬೆಳೆಯನ್ನು ಬೆಳೆದನು. ಇದು ಬ್ರಹ್ಮಾಂಡದ ಮೊದಲ ಬೆಳೆ ಆಗಿದೆ. ನವರಾತ್ರಿಯ ಮೊದಲ ದಿನ ಘಟಸ್ಥಾಪನೆಯ ಸಮಯದಲ್ಲಿ ಬಾರ್ಲಿಯನ್ನು ಮೊದಲು ಪೂಜಿಸಲಾಗುತ್ತದೆ ಮತ್ತು ಕಲಶದಲ್ಲಿ ಬಾರ್ಲಿಯನ್ನು ಪ್ರತಿಷ್ಠಾಪಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ. ನವರಾತ್ರಿಯಲ್ಲಿ ಬಾರ್ಲಿಯನ್ನು ಬಿತ್ತುವ ಸಂಪ್ರದಾಯವು ಭೂಮಿಯ ಮೇಲೆ ಸಮೃದ್ಧಿಯ ಸಂದೇಶವನ್ನು ನೀಡುತ್ತದೆ. ನವರಾತ್ರಿಯಲ್ಲಿ ಬಿತ್ತಿದ ಬಾರ್ಲಿ ಅಥವಾ ಜೋಳದ ಪ್ರಾಮುಖ್ಯತೆ. ನವರಾತ್ರಿ ಸಮಯದಲ್ಲಿ ಬಿತ್ತಿದ ಬಾರ್ಲಿ ಚೆನ್ನಾಗಿ ಬೆಳೆಯದಿದ್ದರೆ ಅಥವಾ ಅದರ ಬಣ್ಣ ಕಪ್ಪು ಅಥವಾ ಹಳದಿಯಾಗಿದ್ದರೆ ಅದು ಒಳ್ಳೆಯ ಲಕ್ಷಣವಲ್ಲ. ಬಾರ್ಲಿಯ ಕುಂಠಿತ ಬೆಳವಣಿಗೆಯನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ನವರಾತ್ರಿಯಲ್ಲಿ ಬಿತ್ತಿದ ಬಾರ್ಲಿಯ ಬಣ್ಣವು ಸಂಪೂರ್ಣ ಹಸಿರು ಅಥವಾ ಅರ್ಧ ಬಿಳಿ ಹಾಗೂ ಹಸಿರು ಬಣ್ಣದಾಗಿದ್ದರೆ
ಅದನ್ನು ಮಂಗಲಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದರ ಅರ್ಥ ನಿಮ್ಮ ಎಲ್ಲಾ ಸಮಸ್ಯೆಗಳು ಶೀಘ್ರದಲ್ಲೇ ಈಡೇರುತ್ತದೆ ಎಂಬುದು ನಂಬಿಕೆ. ನವರಾತ್ರಿಯಲ್ಲಿ ಬಿತ್ತಿದ ಬಾರ್ಲಿ ಬೀಜಗಳು ಮೊಳಕೆ ಮೊಳಕೆಯೊಡೆದು ಚೆನ್ನಾಗಿ ಅಭಿವೃದ್ಧಿ ಹೊಂದಿದರೆ ಅದು ನಿಮ್ಮ ಮನೆಯಲ್ಲಿ ಸಮೃದ್ಧಿ ಮತ್ತು ಸಂತೋಷ ಹೆಚ್ಚಾಗುತ್ತದೆ ಎಂಬುದರ ಸಂಕೇತವಾಗಿದೆ. ಬಾರ್ಲಿಯು ನಿಮ್ಮ ಮನೆಯಲ್ಲಿ ಹಚ್ಚ ಹಸಿರಾಗಿ ಬೆಳೆದಿದೆ ಎಂದರೆ ಅದು ನಿಮ್ಮ ಮನೆಯ ಆರ್ಥಿಕ ಸ್ಥಿತಿಯು ಮೊದಲಿಗಿಂತ ಬಲವಾಗಿರುತ್ತದೆ ಎಂಬುದನ್ನು ಹೇಳುತ್ತದೆ. ಇದಲ್ಲದೆ ನಿಮ್ಮ ಕುಟುಂಬದ ಸದಸ್ಯರ ಆರೋಗ್ಯವು ಉತ್ತಮವಾಗಿರುತ್ತದೆ. ಶಾರದೀಯ ನವರಾತ್ರಿ 2024 ಘಟಸ್ಥಾಪನೆ ಮುಹೂರ್ತ. ಹಿಂದೂ ಧರ್ಮದಲ್ಲಿ ಶಾರದೀಯ ನವರಾತ್ರಿಗೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ದುರ್ಗಾದೇವಿಯ ಆರಾಧನೆಗೆ ಸಮರ್ಪಿತವಾದ ನವರಾತ್ರಿ ಹಬ್ಬವು ವರ್ಷಕ್ಕೆ 4 ಬಾರಿ ಬರುತ್ತದೆ. ಇದರಲ್ಲಿ 2 ಗುಪ್ತ ನವರಾತ್ರಿ ಮತ್ತು 2 ಚೈತ್ರ ನವರಾತ್ರಿ ಮತ್ತು 1 ಶಾರದೀಯ ನವರಾತ್ರಿಗಳಿವೆ. ಪಂಚಾಂಗದ ಪ್ರಕಾರ ಅಶ್ವಿನಿ ಮಾಸದ ಶುಕ್ಲ ಪಕ್ಷದ ಪ್ರತಿಪಾದ ತಿಥಿಯು ಈ ವರ್ಷ ಅಕ್ಟೋಬರ್ 3ರಂದು ಮಧ್ಯರಾತ್ರಿ 12:19ಗೆ ಪ್ರಾರಂಭವಾಗಿ ಮರುದಿನ ಅಕ್ಟೋಬರ್ 4ರಂದು ಮುಕ್ತಾಯಗೊಳ್ಳುವುದು. ಈ ವರ್ಷ ಅಕ್ಟೋಬರ್ 3ರಂದು ಬೆಳಿಗ್ಗೆ 6 ಗಂಟೆಯಿಂದ 7:00ವರೆಗೆ ಕಲಶ ಸ್ಥಾಪನೆ ನಡೆಯಲಿದೆ. ಇದರೊಂದಿಗೆ ಅಭಿಜಿತ್ ಮುಹೂರ್ತ ಬೆಳಿಗ್ಗೆ 11:52ರಿಂದ ಮಧ್ಯಾಹ್ನ 12:40ರವರೆಗೆ ಇರುತ್ತದೆ. ಶಾರದೀಯ ನವರಾತ್ರಿ ಹಬ್ಬದ ಮೊದಲ ದಿನದಂದು ನಾವು ಮನೆಯಲ್ಲಿ ಹಾಕುವ ಬಾರ್ಲಿಯ ಹೇಗೆ ಬೆಳೆದಿದೆ ಎಂಬುದರ ಆಧಾರದ ಮೇಲೆ ಆ ಮನೆಯ ಭವಿಷ್ಯ ನಿರ್ಧರಿಸುತ್ತದೆ. ಆ ಮನೆ ಬಾರ್ಲಿ ಹಚ್ಚ ಹಸಿರಿನಿಂದ ಸೊಂಪಾಗಿ ಬೆಳೆದಿದ್ದರೆ ಆ ಮನೆಯಲ್ಲಿ ಸಂಪತ್ತು, ಸಮೃದ್ಧಿ, ಅಭಿವೃದ್ಧಿಯಾಗಲಿದೆ ಅಂತ ಅರ್ಥ. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನವರಾತ್ರಿ ಶುಭಾಶಯಗಳು.